ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿ. ಎಸ್ಐಟಿ ಮನವಿ ಪುರಸ್ಕರಿಸಿ 42ನೇ ಎಸಿಎಂಎಂ ನ್ಯಾಯಾಲಯದಿಂದ ಆದೇಶ. ಹೊಳೆನರಸೀಪುರದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ವಾರೆಂಟ್. ಈವರೆಗೂ ಪತ್ತೆಯಾಗದ ಪ್ರಜ್ವಲ್ ರೇವಣ್ಣ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಲು ಎಸ್ಐಟಿ ಪ್ಲಾನ್. ಈಗಾಗಲೇ ಪ್ರಜ್ವಲ್ ವಿದೇಶಿ ಖಾತೆಗೆ ಲಕ್ಷ ಹಣ ವರ್ಗಾವಣೆ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂತಾಯ್ತಾ ತನಿಖೆ. ಪ್ರಜ್ವಲ್ರನ್ನ ರಾಜಕೀಯಕ್ಕೆ ಕರೆಸೋ ಬಗ್ಗೆ ಗೌಡರ ಕುಟುಂಬದಲ್ಲಿ ಚರ್ಚೆ. ಸರೆಂಡರ್ ಮಾಡಿಸಿದ್ರೆ ಡ್ಯಾಮೇಜ್ ಕಂಟ್ರೋಲ್ ಆಗುತ್ತಾ ಅನ್ನೋ ಬಗ್ಗೆ ಡಿಸ್ಕಸ್ ಮಾಡಿರೋ ರೇವಣ್ಣ. ಯಾರ ಸಂಪರ್ಕಕ್ಕೂ ಸಿಗದ ಪ್ರಜ್ವಲ್ ನಡೆಯಿಂದ ತಲೆನೋವು. ನಾಳೆಯೇ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಚೊಚ್ಚಲ ವರ್ಷ. ಕಾಂಗ್ರೆಸ್ ವೈಫಲ್ಯದ ವಿರುದ್ಧ ಮುಗಿಬೀಳಲು ಬಿಜೆಪಿ ತಂತ್ರ. ಚಾರ್ಜ್ ಶೀಟ್ ಬಿಡುಗಡೆ ಮಾಡೋದಕ್ಕೂ ಸಜ್ಜಾದ ಕಮಲ ಪಡೆ. ಚೆನ್ನೈ ವಿರುದ್ಧ ಆರ್ಸಿಬಿ ಗೆಲುವಿನ ಬೆನ್ನಲ್ಲೇ ಅಶ್ವಿನಿ ಪುನೀತ್ ಫೋಟೋ ಮತ್ತೆ ವೈರಲ್. ಅದೃಷ್ಟ ತಂದ ಹೆಣ್ಣು ಅಂತ ಅಪ್ಪು ಪತ್ನಿ ಫೋಟೋ ಹಾಕಿ ಪೋಸ್ಟ್. ಸೋತಾಗ ಹೀಯಾಳಿಸಿದವರಿಗೆ ತಿರುಗೇಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.